ಇವತ್ತಿನ ಬಹುತೇಕ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿರೋದೇ ನೀವು. ಎನರ್ಜಿ ಸೇವ್ ಮಾಡ್ಕೊಳ್ಳಿ. ಇಟ್ನಾಳ್ ಸರ್, ಕ್ವಿಕ್ ರಿಯಾಕ್ಷನ್. ಇಡಿಯ ಈ ಪ್ರೆಸ್ ರಿಲೀಸ್ ನಲ್ಲಿ ಇರ್ತಕ್ಕಂಥ ಅಂಶಗಳು, ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳು ನಿಜಕ್ಕೂ ಕೂಡ ಇಡಿಗೆ ಸಿಕ್ಕಿದೆ ಅಂತಂದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಗೆದ್ದಿರುವವರಿಗೆ ಅದರಲ್ಲೂ ಯಾವ ಭಾಗದಲ್ಲಿ ಅಕ್ರಮ ಆಗಿರಬಹುದು ಅಂತ ಸಂದೇಹ ಇದೆ. ಇಡಿ ಹೇಳ್ತಾ ಇದೆಯಲ್ಲ, ಡಾಕ್ಯುಮೆಂಟ್ಸ್ ಫೌಂಡ್ ಇನ್ ದ ರೆಸಿಡೆನ್ಸ್ ಆಫ್ ಮಿಸ್ಟರ್ ದದ್ದಲ್ ಅಂತ. ದದ್ದಲ್ ಅವರ ನಿವಾಸದಲ್ಲೇ ನಮಗೆ ದಾಖಲೆ ಸಿಕ್ಕಿದೆ ಅಂತ ಹೇಳ್ತಾ ಇದೆ. ಅವ್ರು ಕೇವಲ ತುಕಾರಾಮ್ ಅವರು ಮಾತ್ರ ಅಲ್ಲ ಭಯ ಪಡಬೇಕಾಗಿರೋದು, ಕೇವಲ ತುಕಾರಾಮ್ ಅವರು ಮಾತ್ರ ಅಲ್ಲ. ಯಾಕಂದ್ರೆ ಅವರು ಈ ಪ್ರೆಸ್ ರಿಲೀಸ್ ಅಲ್ಲಿ ಇಂಥದೇ ಕ್ಷೇತ್ರ ಅಂತ ಹೇಳಿಲ್ಲ ಅವರು. ಅನೇಕ ಕ್ಷೇತ್ರಗಳಲ್ಲಿ ಎಲೆಕ್ಷನ್ ಹ್ಯಾಂಡಲ್ ಮಾಡೋ ವಿಚಾರದಲ್ಲಿ ಹಣ ಬಳಕೆ ಆಗಿದೆ, ದಾಖಲೆಗಳು ಸಿಕ್ಕಿವೆ. ಚಿನ್ನಾಭರಣ ಆಗಲಿ ಅಥವಾ ಹೆಂಡದ ವಿಚಾರದಲ್ಲಾಗಲಿ ಇವೆಲ್ಲಗಳನ್ನ ಜನರಲ್ ಎಲೆಕ್ಷನ್ ಅಲ್ಲಿ ಕಳೆದ ಚುನಾವಣೆಯಲ್ಲಿ ಬಳಕೆಯಾಗಿದೆ. ಅದು ಬಳ್ಳಾರಿಯಲ್ಲೇ ಆಗಿದೆ ಅಂತ ಹೇಳಿಲ್ಲ ಅವರು, ಇಂತಲೇ ಆಗಿದೆ ಅಂತ ಹೇಳಿಲ್ಲ. ಹೀಗಿರುವಾಗ ಮತ್ತೆ ಇದು ದೊಡ್ಡ ಅಮೌಂಟ್ ಇದೆ, ಇಟ್ಸ್ ನಾಟ್ ಅ ಸ್ಮಾಲ್ ಅಮೌಂಟ್. ಇದು ಒಂದೇ ಕ್ಷೇತ್ರದಲ್ಲಿ ವಿನಿಯೋಗ ಆಗಕ್ಕೆ ಸಾಧ್ಯ ಇಲ್ಲ. ಹೀಗಿರುವಾಗ ದಾಖಲೆಗಳು ಇಡಿ ಸಿಕ್ಕಿದೆ ಅಂತ ಹೇಳಿ ಆದ್ಮೇಲೆ ದಿಸ್ ಇಸ್ ವೆರಿ ಸೀರಿಯಸ್ ಥಿಂಗ್. ಬಿಕಾಸ್ ಇದನ್ನ ಹೇಳಿದ ತಕ್ಷಣ ಇಡಿ ಕೂಡ ದಾಖಲೆಗಳನ್ನ ಆ ಕಂಪ್ಲೀಟ್ ಹಣದ ಹರಿವಿನ ಒಂದು ಮನಿ ಟ್ರೇಲ್ ಅಂತ ಹೇಳ್ತೀವಲ್ಲ ನಾವು, ಅದನ್ನ ಪ್ರೂವ್ ಮಾಡಬೇಕಾಗ್ತದೆ. ಬಟ್ ಮೋರ್ ಇಂಪಾರ್ಟೆಂಟ್ಲಿ ಕಮಿಂಗ್ ಬ್ಯಾಕ್ ಟು ದ ಇಶ್ಯೂ, ನನಗೆ ಬಹಳ ಆಶ್ಚರ್ಯ ಆಗೋದು ಅಹಿಂದ ನಾಯಕರುಗಳು ಯಾವ ಮುಖ ಇಟ್ಕೊಂಡು ತನ್ನ ಅಹಿಂದ ವರ್ಗಕ್ಕೆ ಅಹಿಂದ ರಕ್ಷಣೆ ಮಾಡ್ತಾರೆ. ಇದೇ ಮಾತನ್ನು ಮುಂದುವರಿಸೋಕೆ ಇನ್ನೊಂದು ಅಂಶ, ಇವತ್ತು ಮುಖ್ಯಮಂತ್ರಿಗಳೇ ಕಲಾಪದ ಸಂದರ್ಭದಲ್ಲಿ ಮಾತನಾಡಿದ್ದು ನೀವು ಕೇಳ್ತಿದ್ರಲ್ಲ, ಅವಮಾನ ಅನ್ನೋದು ಅಪಮಾನ ಅನ್ನೋದು ಯಾವ ಹಂತಕ್ಕೆ ಮಾಡಬಹುದು, ಸಂವೇದನಾಶೀಲತೆ ಅನ್ನೋದನ್ನ ಎಷ್ಟರ ಮಟ್ಟಿಗೆ ನಮ್ಮ ರಾಜಕಾರಣಿಗಳು ಕಳ್ಕೊಳ್ತಿದ್ದಾರೆ ಅಂತ ಹೇಳಿ ಆ ಮೃತಪಟ್ಟ ಚಂದ್ರಶೇಖರ್ ಅವರ ಜಾತಿ ಬಗ್ಗೆ ಮಾತಾಯ್ತು. ಆ ಬೈಟನ್ ರೆಡಿ ಮಾಡ್ಕೊಳ್ಳಿ, ಸಿಎಂ ಆನ್ ಬೋವಿ ಅಂತ ಇರಬೇಕು ಬೈಟ್ ಹೆಸರು. ಪ್ಲೇ ಮಾಡಿ ಅದನ್ನು ಒಂದ್ಸತಿ ಕೇಳಿಸ್ಕೊಳ್ಳೋಣ. ಸಿಎಂ ಹೇಳಿದನು, ಚಂದ್ರಶೇಖರ್ ಅಂತಕ್ಕಂಥವನು ಆತ್ಮಹತ್ಯೆ ಮಾಡ್ಕೊತಾನೆ. ಅವರು ಅಕೌಂಟ್ ಸೂಪರ್ಡೆಂಟ್ ಆಫ್ ದಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಅಕೌಂಟ್ ಸೂಪರ್ಡೆಂಟ್ ಆಫ್ ವಾಲ್ಮೀಕಿ ಅಭಿವೃದ್ಧಿ ನಿಗಮ. ಅವರು ಆತ್ಮಹತ್ಯೆ ಮಾಡ್ಕೊತಾರೆ. ಅವರು ತಮಿಳುನಾಡಿನ ಬೋವಿ ಜನಾಂಗದವರು, ತಮಿಳುನಾಡಿನ ಬೋವಿ ಜನಾಂಗ. ಯಾಕಂತಂದ್ರೆ ಅಶೋಕ್ ಅವರು ಮತ್ತೆ ಬೇರೆ ನಮ್ಮ ಸ್ನೇಹಿತರುಗಳೆಲ್ಲ ದಲಿತ 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 ಅಂತೇಳಿ ಬಹಳ ಸಾರಿ ಒಂದು 1000 ಸಾರಿ ಮಾತಾಡಿರ್ಬೋದು ಅದನ್ನ. ಒಬ್ಬ ಚಂದ್ರಶೇಖರ್ ಅಂತಕ್ಕಂಥವನು ಮೃತಪಟ್ಟಿರುವ ವ್ಯಕ್ತಿ ವಿರೋಧ ಪಕ್ಷದವರು ಆರೋಪ ಮಾಡ್ತಿರೋ ತರ ದಲಿತ ದಲಿತ ದಲಿತ. ಅವರು ತಮಿಳುನಾಡಿನ ಬೋವಿ, ಏನ್ ಸರ್, ತಮಿಳುನಾಡಿನ ಬೋವಿ ಸಮುದಾಯಕ್ಕೆ ಸಂಬಂಧಪಟ್ಟವರು. ಅಂದ್ರೆ ಸತ್ತಿರೋ ವ್ಯಕ್ತಿ ಜಾತಿ ಮೇಲೆ ಸಂವೇದನಾಶೀಲತೆ, ಸತ್ತಿರೋ ವ್ಯಕ್ತಿಯ ಬಿಜೆಪಿ ಕಾಂಗ್ರೆಸ್ ನ ರಾಜಕೀಯದ ಮುಖ್ಯಮಂತ್ರಿಗಳೇ ಮಾತಾಡಿದ್ರು ಸರ್, ಅಪಪ್ರಚಾರ ಎಲ್ಲಿ? ಮುಖ್ಯಮಂತ್ರಿಗಳೇ ಮಾತಾಡಿರೋದು. ಅಂದ್ರೆ ನಿಮ್ ಪ್ರಕಾರ ಏನು, ನಿಮ್ಮ ಮುಖ್ಯಮಂತ್ರಿಗಳ ಪ್ರಕಾರ ಏನು? ಬೋವಿ ಸಮುದಾಯದವರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಅರ್ಹರ? ಬೋವಿ ಸಮುದಾಯದವರು ಹಗರಣಕ್ಕೆ ಬಿಜೆಪಿ ಬಿಜೆಪಿಗರು ಅಪಪ್ರಚಾರ ಮುಖ್ಯಮಂತ್ರಿಗಳ ಆ ಮಾತಿನ ಅರ್ಥ ಏನ್ ಸರ್? ಅವರು ತಮಿಳುನಾಡಿನ ಬೋವಿ ಸಮುದಾಯಕ್ಕೆ ಸಂಬಂಧಪಟ್ಟವರು, ಬಿಜೆಪಿ ಅವ್ರು ಹೇಳ್ತಿದ್ರಲ್ಲ ದಲಿತ ದಲಿತ ದಲಿತ, ಅದಲ್ಲ. ಹಂಗಂದ್ರೆ ಏನ್? ಈಗ ಬಿಜೆಪಿ ಹೇಳ್ತಾ ಇದ್ರು ಏನು ದಲಿತರಿಗೆ ಅವಮಾನ ಮಾಡ್ಬಿಟ್ಟು ದಲಿತರಿಗೆ ಮೋಸ. ನೋಡ್ರಿ, ಯಾವ ಜನಾಂಗ ಆದ್ರೂ ಕೂಡ ಸರ್ಕಾರ ನ್ಯಾಯ ಕೊಡ್ಸೋ ಪರವಾಗಿದೆ. ಅದಕ್ಕಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವೇನ್ ನ್ಯಾಯ ಕೊಡ್ಸಲ್ಲ. ನ್ಯಾಯ ಕೊಡ್ಸೋದಕ್ಕೆ SIT ಮಾಡಿರುವಂತದ್ದು, ನ್ಯಾಯ ಕೊಡ್ಸ್ಬೇಕಂತಾನೆ ಹಣ ರಿಕವರಿ ಮಾಡ್ತಾ ಇರೋದು, ನ್ಯಾಯ ಕೊಡ್ಸ್ಬೇಕಂತಾನೆ ಎಲ್ಲ 12 ಜನನ ಬಂಧಿಸಿ ಬಿಜೆಪಿ ಬಿಜೆಪಿಗರು ಅಲ್ಲ. ನೀವು ಬಿಜೆಪಿ ಪ್ರಶ್ನೆ ಮಾಡಿ, ಬಿಜೆಪಿ ಪ್ರಶ್ನೆ ಮಾಡಿ. ನೀವು ಬಯಾಸ್ ಆಗ್ಬೇಡಿ, ನೀವು ಬಯಾಸ್ ಆಗ್ಬೇಡಿ. ನೀವು ಬಿಜೆಪಿಯವರು ಯಾವಾಗ ಮುಖ್ಯಮಂತ್ರಿಗಳನ್ನ ತೇಜಾವಧೆ ಮಾಡ್ಲಿಕ್ಕೆ ಸಂಚು ಮಾಡ್ತಾ ಇದ್ದಾರೆ, ಬಿಜೆಪಿ ಜೆಡಿಎಸ್ ಸಂಚು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ತೇಜಾವಧೆ ಮೃತಪಟ್ಟ ವ್ಯಕ್ತಿಯ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಇವತ್ತಿನ ಕಲಾಪದಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಬೋವಿ ಜನಾಂಗ ಕೂಡ ಅಹಿಂದ ವರ್ಗಕ್ಕೆ ಬರ್ತದೆ. ಅದು ಮಾತು ಬೇರೆ. ಬಿಜೆಪಿ ಸರಿಯಾಗಿ ಹೇಳ್ತೋ ತಪ್ಪಾಗತ್ತೋ ಅದನ್ನ ಬಹಳ ಭಾವುಕವಾಗಿ ಹೇಳಿದ್ರು, ಆ ಮಾತು ಅದು ಒತ್ತಟ್ಟಿಗಿರ್ಲಿ.
ಒಬ್ಬ ಮುಖ್ಯಮಂತ್ರಿ ಒಬ್ಬ ನಾಯಕನಾಗಿ ಏನ್ ಮಾತಾಡ್ಬೇಕು, ಅದು ಯಾವುದೇ ಸಮುದಾಯ ಇರಲ್ರಿ ನ್ಯಾಯ ಕೊಡ್ತೇನೆ ನಾನು, ಅದು ಚರ್ಚೆ ಜಾತಿ ಚರ್ಚೆ ಆಗ್ಬೇಕು ನಿಮಗೆ. ಕೆಲವರಿಗೆ ಬಿಜೆಪಿ ಅಪಪ್ರಚಾರಕ್ಕೆ ಉತ್ತರನೂ ಕೊಡಬೇಕು, ಬಿಜೆಪಿ ಎಲ್ಲಾ ನಿಯಮಗಳನ್ನ ಸರಿ ಮಾಡ್ತಾ ಇದ್ದಾರೆ, ಬಿಜೆಪಿ ಸರಿ ಮಾಡ್ತಾ ಇದ್ದಾರೆ. ಅಧಿಕಾರಿ ಕೂಡ ಅಪಪ್ರಚಾರ ಮಾಡಕ್ ಹೋಗ್ಬೇಡಿ. ತಮಿಳುನಾಡಲ್ಲಿ ಬೋವಿ ಏನಿದೆ ಅದು ಶೆಡ್ಯೂಲ್ ಕಾಸ್ಟ್ ಲಿಸ್ಟಿಂಗ್ ಅಲ್ಲೇ ಬರ್ತಾ ಇದೆ. ಆಮೇಲೆ ಅನೇಕ ರಾಜ್ಯಗಳಲ್ಲಿ, ಈಗ ನಮ್ಮ ರಾಜ್ಯದಲ್ಲಿ ವಾಲ್ಮೀಕಿ ಏನಿದೆ ಎಸ್ ಟಿನಲ್ಲಿ ಬರುತ್ತೆ, ಆಂಧ್ರದಲ್ಲಿ ಅದು ಒ ಬಿ ಸಿಲಿ ಬರುತ್ತೆ, ಕೋಲಿ ಸಮಾಜ ಏನಿದೆ ಕೆಲವು ಕಡೆ ಎಸ್ ಸಿಲ್ ಬರುತ್ತೆ, ಕೆಲವು ಕಡೆ ಎಸ್ ಟಿ ಬರುತ್ತೆ, ಕೆಲವು ಕಡೆ ಒ ಬಿ ಸಿಲ್ ಬರುತ್ತೆ. ಹಾಗಂತ ಹೇಳಿ ಆ ಜನಾಂಗ ಏನಿದೆ ಅಭಿವೃದ್ಧಿ ಆಗ್ಬಿಟ್ಟಿ ಅಂದರೆ ಆಗಿಲ್ಲ. ಅವ್ರು ತಮಿಳ್ನಾಡಿಂದನೇ ಬರಲಿ, ಕರ್ನಾಟಕದಿಂದನೇ ಬರಲಿ, ಅವ್ರು ಯಾವುದೇ ಒಂದು ಇದರಿಂದ ಬರಲಿ, ಅವ್ರು ಇವತ್ತು ಮೃತಪಟ್ಟಿದ್ದಾರೆ. ಅವರು ಡೆತ್ ನೋಟಲ್ಲಿ ಸ್ಪೆಸಿಫಿಕ್ ಆಗಿ ಬರೀತಾರೆ, ನಾನು ಮೌಖಿಕ ಆದೇಶದ ಸಚಿವರ ಮೌಖಿಕ ಆದೇಶದ ಮೇಲೆ ಅಂತ ಬರೀತಾರೆ. ಸಚಿವರು ಯಾರ್ರಿ? ನೋಡಿ, ನಟರಾಜ್ ಗೌಡ್ರೆ, ನೀವು ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ, ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ, SIT ಇಂದ ಬಂದಿರೋದು, ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಇಂದ ಬಂದಿರೋ ಕರ್ನಾಟಕ ಪೊಲೀಸರು, ಚಂದ್ರಶೇಖರ್ ಅವ್ರಿಗೆ ಮತ್ತು ದಲಿತ ಜನಾಂಗದ ಎಸ್ಟಿಗೆ ಇವರು ಕೊಡಲ್ಲ. ಇನ್ನೆಷ್ಟು ಡಿವೈಡ್ ಮಾಡ್ತೀರಿ ಜಾತಿಗಳ ಆಧಾರದ ಮೇಲೆ? ಸತ್ತು ಹೋಗಿರೋ ನಾನು ವೀರಣ್ಣ ಕೇಳ್ತಿದ್ದೀನಿ, ನೀವು ವೀರಣ್ಣ ಜೆಡಿಎಸ್ ವಕ್ತಾರರು ಯಾವಾಗಾದ್ರಿ? ನಟರಾಜ್ ಗೌಡ್ರೆ, ನಾನು ಜೆಡಿಎಸ್ ವಕ್ತಾರರನ್ನು ಕೇಳ್ತಾ ಇದ್ದೀನಿ, ನಾನು ಜೆಡಿಎಸ್ ವಕ್ತಾರರನ್ನ ಪ್ರಶ್ನೆ ಮಾಡ್ತಿದ್ದೀನಿ. ವೀರಣ್ಣ ಅವರೇ, ಬೋವಿ ಸಮುದಾಯದ ವ್ಯಕ್ತಿ ಮೃತಪಟ್ಟಿದ್ದಾರೆ, ಅವರು ST ಅಲ್ಲ, SC, ದಲಿತ. ಬಿಜೆಪಿಯವ್ರು ಮಾಡ್ತಾ ಇದ್ದಿದ್ದು ದಲಿತ ಅನ್ನೋ ಆರೋಪ ಸುಳ್ಳು. ಸತ್ತು ಹೋಗಿರೋ ವ್ಯಕ್ತಿಯ ಜಾತಿ ಸರ್ಟಿಫಿಕೇಟ್ ತೋರಿಸಿ ತಮ್ಮ ಬೇಳೆಕಾಳನ್ನ ಬೇಯಿಸ್ಕೊಳ್ಳೋದು, ತಮ್ಮ ಸಚಿವರನ್ನ ಉಳಿಸ್ಕೊಳ್ಳೋದು, ಇನ್ ಎಷ್ಟನ್ನ ಸಹಿಸ್ಕೋಬೇಕು ಈ ರಾಜ್ಯದ ಜನ? ಎಷ್ಟನ್ನ ಸಹಿಸ್ಕೋಬೇಕು? ವೀರಣ್ಣ ಅವರು ಅವ್ರ ಉತ್ತರ ಕೊಡ್ಲಿ, ಅವ್ರ ಉತ್ತರ ಕೊಟ್ಮೇಲೆ ನೀವು ಕೌನ್ಸಲ್ ಮಾಡಿ. ನಟರಾಜ್ ಗೌಡ್ರೆ, ಜನ ನೋಡ್ತಿದ್ದಾರೆ, ನಂದು ತಪ್ಪಿದ್ರೆ ಸತ್ತ ವ್ಯಕ್ತಿಯ ಜಾತಿಯನ್ನು ತೋರಿಸಿ ಬೇಳೆ ಬೇಯಿಸ್ಕೊಳ್ತಾರಲ್ಲ, ಯಾರು ಬೇಳೆ ಬೇಯಿಸ್ಕೊಳ್ತಾರೆ? ಸತ್ಯ ಹೇಳಿದ್ದಾರೆ ಅವರು, ಸತ್ಯ ಹೇಳಿದ್ದಾರೆ. ಪ್ರಶಂಸೆ ಮಾಡಬೇಕೆ ಹೊರತು ಬೇಳೆ ಬೇಯಿಸ್ಕೊಳ್ತಾರೆ. ನಟರಾಜ್ ಗೌಡ್ರೆ, ಕಿರ್ಚೋದ್ರಿಂದ ಸತ್ಯವನ್ನ ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ನಾಳ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಬಹಳ ಸ್ಪಷ್ಟವಾಗಿ ಕೇಳಿಸ್ಕೋಬೇಕು ಸರ್. ಇಟ್ನಾಳ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಮುಖ್ಯಮಂತ್ರಿಗಳಾದವರು, ಕೇಳಿಸ್ಕೊಳ್ಳಿ ಹೇಳ್ತೀನಿ, ನಿಮ್ಮ ಪ್ರಶ್ನೆಗೆ ಉತ್ತರ. ಮುಖ್ಯಮಂತ್ರಿಗಳಾದವರು ಅದು ಯಾವುದೇ ಸಮುದಾಯದವರಾದ್ರೂ ಕೂಡ ನಾನ್ ನ್ಯಾಯ ಕೊಡ್ತೀನಿ ಅಂದ್ಬಿಟ್ಟಿದ್ರೆ ಇವತ್ತು ಗ್ರೇಟ್ ಆಗ್ಬಿಡ್ತಿದ್ರು. ಬೋವಿ ಸಮುದಾಯ ಅಂತ ಹೇಳಿ ಜಾತಿಯ ಸರ್ಟಿಫಿಕೇಟ್ ಅನ್ನ ಇಟ್ಟರಲ್ಲ, ಅದನ್ನ ಪ್ರಶ್ನೆ ಮಾಡ್ತಿರೋದು ಏನ್ ಸತ್ಯ? ಹೌದಾ ಸರ್? ಅವಶ್ಯಕತೆ ಇತ್ತು. ಬಿಜೆಪಿಗರು ತಪ್ಪು ವಿಷಯಗಳನ್ನ ಬ್ರೇಕ್ ಹೋಗಿ ಬ್ರೇಕ್